ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ಕಸೂರಿ ಮೇಥಿನ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಇದು ನಾನು ಅಂಗಡಿಲಿ ತೊಗೊಬರೋ, ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಕಸೂರಿ ಮೇಥಿನ. ಅಂಗಡಿಲಿ ತೊಗೊಂಬರೋ ಅಂಥ ಕಸೂರಿ ಮೇಥಿಲಿ ಸ್ವಲ್ಪ ಅವರು ಏನು ಕ್ಲೀನ್ ಮಾಡಿರಲ್ಲ, ಸೆತ್ತೆ ಆಗಿರ್ಬೋದು, ಮತ್ತು ಅಡುಗೆಗೆ ಹಾಕ್ದಾಗ ಕಲ್ಲು ಮಣ್ಣು ಎಲ್ಲನೂ ಕೂಡ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ, ಯಾಕೆ ಮನೇಲೇ ಮಾಡಬಾರ್ದು ಕಸೂರಿ ಮೇಥಿ. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಕಸೂರಿ ಮೇಥಿ. ನಾನು ಆಲ್ಮೋಸ್ಟು ಪಲಾವು ಮತ್ತು ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಚಿತ್ರಾನ್ನ, ಎಕ್ಸ್ಪೆಷಲಿ ಯಾವುದೇ ರೀತಿಯಾದ ಗೊಜ್ಜು ಮಾಡಿದ್ರೂ ನಾನು ಅದಕ್ಕೂ ಕೂಡ ಕಸೂರಿ ಮೇಥಿನ ಯೂಸ್ ಮಾಡ್ತೀನಿ. ಸೊ ಇದನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಕಟ್ಟು ಅಂದರೆ ಇವಾಗೆಲ್ಲ ಪಾಲಕ್ ಸೊಪ್ಪು ರೇಟ್ ಕಮ್ಮಿ ಇದೆ, 10 ರೂಪಾಯಿ ಕಟ್ಟಿದೆ. ಸೊ ಹಂಗಾಗಿ ನಾನು ಮನೇಲೇ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಬಿಟ್ರೆ ನನಗೆ ಎಲ್ಲ ಅಡುಗೆಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಂದರೆ ಬರೀ ಎಲೆ ಮಾತ್ರ ತೊಗೊಂಡು ಬಿಡಿಸಿ ಕ್ಲೀನ್ ಮಾಡ್ಕೋತಾ ಇರೋದು. ಇವಾಗ ತೊಳಿತಾ ಇದ್ದಾರೆ ಅಮ್ಮ. ನನ್ನ ಮಗಳು ನೋಡಿದ್ರಲ್ವ, ನಾನು ತುಂಬ ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಗಗನ ಪುಟ್ಟಿ ಅಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಜಾಸ್ತಿ ಎಲ್ಲ ಮಾಡಲ್ಲ, ಟೈಮ್ ಸಿಕ್ಕಿದಾಗ ಅಷ್ಟೇ ನಾನು ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಡೈಲಿ ವ್ಲಾಗ್ ಆಗಿರ್ಬೋದು, ಎಲ್ಲನೂ ಕೂಡ ಮಾಡೋಕ್ಕೆ ಸಾಧ್ಯ. ಅದೆಲ್ಲ ಬಿಡಿಸ್ಕೊಂಡು ಆದಮೇಲೆ ಅಮ್ಮ ಒಂದು 2-3 ಸತಿ ಆದರೂ ಚೆನ್ನಾಗಿ ತೊಳ್ಕೊಬೇಕು. ಇದು ತುಂಬಾ ಮಣ್ಣಿತ್ತು ನಾವು ತೊಗೊಂಬಂದಿರೋ ಅಂಥ ಮೆಂತ್ಯ ಸೊಪ್ಪು. ಹಂಗಾಗಿ ಒಂದು 2-3 ಸರ್ತಿ ತೊಳಿತಾ ಇದ್ದಾರೆ ಅಮ್ಮ. ಆವಾಗ ನಾವು ಊರ ಕಡೆ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ತೋಟದಿಂದ ಹಂಗೆ ಬಕೀಟಿಗೆ ಹಾಕಿ ತೊಳಿತಾ ಇದ್ದಿದ್ದು ನನಗೆ ಸಡನ್ನಾಗಿ ನೆನಪಾಗೋಯ್ತು. ಬಾಲ್ಯದ ಸವಿ ನೆನಪು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ತೊಳೆದು ಮಡಿಕೆಯಲ್ಲೇ ಸಾಂಬಾರು ಮಾಡ್ತಾಯಿದ್ದಿದ್ದು ನನಗೆ ನೆನಪಾಗೋಯ್ತು. ಆಲ್ಮೋಸ್ಟು ನಾವು ಮೆಂತ್ಯ ಸೊಪ್ಪು, ಪಾಲಕ್ಕು, ಚಕ್ಕೋತ ಎಲ್ಲ ಕೂಡ ನಾವು ತೋಟದಲ್ಲೇ ಬೆಳೀತಿದ್ದಿದ್ದು. ಹಂಗಾಗಿ ಅದು ಒಂದು ನನಗೆ ಈ ವ್ಲಾಗ್ ಮಾಡಬೇಕಾದ್ರೆ ನೆನಪಾಗೋಯ್ತು. ಸೊ ನೋಡಿ, ಅದು ತೊಳೆದ್ಮೇಲೆ ಎಷ್ಟೊಂದು ಮಣ್ಣಿದೆ ಅಂತ ಹೇಳ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಮತ್ತೆ ನೀರನ್ನ ಚೇಂಜ್ ಮಾಡಿ ಇನ್ನೊಂದು ಸರ್ತಿ ತೊಳ್ಕೊತಾ ಇದ್ದಾರೆ ನೀಟಾಗಿ. ಅಮ್ಮ ಒಂದೊಂದು ಸರ್ತಿ ಒಂದು ಸ್ವಲ್ಪ ತೊಗೊಂಡು ತೊಳಿತಾ ಇದ್ದಾರೆ ನೀಟಾಗಿ. ನಾನು ಒಂದೇ ಸತಿ ಹಾಕ್ರಿ ಮಮ್ಮಿ ಅಂತಿದ್ದೆ. ಅಮ್ಮ ಇಲ್ಲ, ಮಣ್ಣಿರುತ್ತೆ ಕಣವ್ವ ಅದಕ್ಕೇನೆ ಅಂತ ಹೇಳ್ತಾಯಿದ್ರು. ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡು, ಚೆನ್ನಾಗಿ ತೊಳೆದಿದ್ದೆಲ್ಲ ಆದಮೇಲೆ ಇದನ್ನು ಸ್ವಲ್ಪ ತೆಳ್ಳಗಿರೋ, ನಾನು ಏನು ಗೊತ್ತಾ ಹೇಳೋದು, ಬಟ್ಟೆಲಿ ಒಣಗಾಕೋದ್ಕಿಂತ ಈ ಥರ ಪ್ಲೇಟ್ ಮೇಲೆ ಒಣಗಾಕೋದ್ರಿಂದ ಬೇಗನೆ ಒಣಗುತ್ತೆ. ಇದೊಂದು ಟಿಪ್ಸ್ ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ನಾವು ಸೀರೆ ಅಥವಾ ಯಾವುದಾದ್ರೂ ಒಂದು ಪಂಚೆ ಬಟ್ಟೆ ಹಾಕಿದ್ರೆ ಅದೇನಾಗುತ್ತೆ ಅಂದರೆ, ನಾವು ಎಷ್ಟೇ ಗುಡಿಸಿ ಒರೆಸಿದ್ರೂ ಆ ಬಿಸಿಲಲ್ಲಿ ಗಾಳಿ ಧೂಳು ಎಲ್ಲ ಕೂಡ ಬಂದು ಕುತ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಒಣಗೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮನೆ ಹತ್ರ ತುಂಬಾ ಬಿಸಿಲು ಜೋರಾಗಿ ಬರ್ತಿತ್ತು. ಹಾಗಾಗಿ ನಾವು ಇದನ್ನು ಬೆಳಗ್ಗೆನೇ ಮಾಡಿಬಿಟ್ರೆ ಸಂಜೆವರೆಗೂ ಒಣಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಚೆನ್ನಾಗಿ ಬಿಡಿಸಿ ತೊಳೆದು ಅಮ್ಮ ಕೊಟ್ಟಮೇಲೆ ನಾನು ತಗೊಂಡೋಗಿ ಡೈರೆಕ್ಟು ಟೆರಸ್ ಮೇಲೆ ಹೀಗೇ ಇಟ್ಬಿಟ್ಟು ಬಂದೆ. ಬಂದಮೇಲೆ ಮಂಕ್ರಿ ಥರ ನಾನು ಅದ್ರ ಮೇಲೆ ಒಂದು ಕೌಚ್ ಬಿಟ್ಟು ಬಂದಿದೆ, ಪಾರಿವಾಳಗಳೆಲ್ಲ ತಿನ್ಕೊಂಬಿಡುತ್ತೆ ಅಂತ. ನಾನು ಒಣಗಿಸಿರೋದು ಇದು ಡೇ 1ಇಂದು. ಸ್ವಲ್ಪ ಅಂದರೆ ಜಾಸ್ತಿ ಏನು ಒಣಗಿರಲಿಲ್ಲ, ಒಂದು 3 ದಿನನಾದರೂ ಒಣಗಬೇಕು ಇದು. ಸೊ ಅದಕ್ಕೋಸ್ಕರನೇ ನಾನು ಒಂದು 2 ದಿವಸ ಅಷ್ಟೇ ಒಣಗಿಸ್ಕೊಂಡಿತ್ತು. ಯಾಕಂದರೆ ಜಾಸ್ತಿ ಬಿಸಿಲಿತ್ತಲ್ವ, ಹಂಗಾಗಿ ಸಾಕು ನನಗೆ ಒಂದು 2 ದಿವಸ. ಇದು 2ನೇ ದಿವಸ, ಇದು ಸೆಕೆಂಡ್ ಡೇದು. ಇದು ನೋಡಿ ಎಷ್ಟು ನಾನು ಅಷ್ಟು ಸೊಪ್ಪು ಹಾಕಿದ್ದಕ್ಕೆ ಎಷ್ಟು ಸಿಕ್ಕಿದೆ ನನಗೆ ಕಸೂರಿ ಮೇಥಿ ಅಂತ. ಸ್ವಲ್ಪ ಕಮ್ಮಿನೇ ಆಗಿದೆ ಒಣಗಿಬಿಟ್ಟು. ತುಂಬ ಚೆನ್ನಾಗಿದೆ ಇದು ಫ್ಲೇವರಾಗಿ. ಚಿತ್ರಾನ್ನಕ್ಕೆ, ಪಲಾವ್ಗೆ, ಟೊಮೆಟೊ ಬಾತ್ಗೆ, ಚಿಕನ್ ಸಾರು, ಮಟನ್ ಸಾರು ಮತ್ತು ಎಗ್ ಕರಿ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ನೀವು ಒಂದು ಸರ್ತಿ ನಾನು ಹೇಳ್ಕೊಟ್ಟಿರೋ ರೀತಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ, ಓಕೆನಾ? ಅದು ಒಂದು ಏರ್ ಕಂಟೈನ್ ಬಾಕ್ಸಿಗೆ ಹಾಕಿ ಇಡಬೇಕಾಗತ್ತೆ. ಟಾಟಾ, ಬಾಯ್.